ಡ್ರೋನ್ ಪ್ರತಾಪ್ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ಮಿಡಿಗೇಶಿ ಪೊಲೀಸರಿಂದ ಪ್ರತಾಪ್ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೃತಕ ಕರೆಯಲ್ಲಿ ಗಂಡನಿಗೆ ಮಿಡಿಗೇಶಿ ಪೊಲೀಸರಿಂದ ಕೃತಕ ಕೆರೆಯಲ್ಲಿ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಮಾಡಲಾಗಿದೆ. ಎಕ್ಸ್ಪರಿಮೆಂಟ್ ಮಾಡಿದಂತಹ ಡ್ರೋನ್ ಪ್ರತಾಪ್ ಈಗ ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಎಕ್ಸ್ಪರಿಮೆಂಟ್ ಮಾಡಿದ್ರು. ಮಿಡಿಗೇಶಿ ಪೊಲೀಸರಿಂದ ಪ್ರತಾಪ್ ಅವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕೃತಕ ಕೆರೆಯಲ್ಲಿ ಸೋಡಿಯಂ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ರು. ಎಕ್ಸ್ಪರಿಮೆಂಟ್ ಮಾಡಿದಂತಹ ಡ್ರೋನ್ ಪ್ರತಾಪ್. ಹಾಗಾಗಿ ಈಗ ಆತನನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಒಂದಷ್ಟು ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಇದೇ ರೀತಿಯಾದಂತಹ ಈ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಹೋಗಿ ವಶಕ್ಕೆ ತೆಗೆದುಕೊಂಡಿರ್ತಾರೆ. ಈಗ ಮತ್ತೆ ಡ್ರೋನ್ ಪ್ರತಾಪ್ ಮತ್ತೊಂದು ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಹೋಗಿದ್ದಾರೆ. ಹಾಗಾಗಿ ಆತನನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಿಡಿಗೇಶಿ ಪೊಲೀಸರಿಂದ ಪ್ರತಾಪ್ ಅವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೋಡಿಯಂ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ರು. ಎಕ್ಸ್ಪರಿಮೆಂಟ್ ಮಾಡಿದ್ರು. ಸೋಡಿಯಂ ಬಾಂಬ್ ಅನ್ನ ಹಾಕಿ ಕೆರೆಯಲ್ಲಿ. ಹಾಗಾಗಿ ಯೂಟ್ಯೂಬ್ನಲ್ಲಿ ಈ ವಿಡಿಯೋವನ್ನ ಪ್ರತಾಪ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೋಡಿಯಂ ಬಳಸಿದ್ದಕ್ಕೆ ಪ್ರತಾಪ್ ಬೆರಳುಗಳಿಗೆ ಈಗ ಗಾಯ ಆಗಿದೆ. ಶೈಕ್ಷಣಿಕ ಉದ್ದೇಶಕ್ಕೆ ಮಾಡಿದ್ದೇವೆ ಅಂತ ಹೇಳಿ ಒಂದು ಕಡೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕೆರೆಗೆ ಸೋಡಿಯಂ ಅನ್ನುವಂತಹ ಒಂದು ಇದನ್ನ ಬಳಕೆ ಮಾಡಿಕೊಂಡು ಅದನ್ನ ಎಸೆಯುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸಿದ್ವಿ. ಕೃತಕ ಕೆರೆಯಲ್ಲಿ ಈ ರೀತಿಯಾದಂತಹ ಎಕ್ಸ್ಪರಿಮೆಂಟ್ ಮಾಡ್ತಿದ್ದಾರೆ. ಎಕ್ಸ್ಪರಿಮೆಂಟ್ ಮಾಡಿದಂತಹ ಡ್ರೋನ್ ಪ್ರತಾಪ್ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅದನ್ನ ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಕೃತಕ ಕೆರೆಯಲ್ಲಿ ಸೋಡಿಯಂ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಡ್ರೋನ್ ಪ್ರತಾಪ್ ಮಾಡಿರುವಂತಹ ಈ ಒಂದು ಎಕ್ಸ್ಪರಿಮೆಂಟ್ಗೆ ಈಗ ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದು ಮಿಡಿಗೇಶಿ ಪೊಲೀಸರಿಂದ ಪ್ರತಾಪ್ ಅವರನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಆ ಒಂದು ಮಾಡಿರುವಂತಹ ವಿಡಿಯೋ ಏನಿದೆ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಆ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಬ್ಲಾಸ್ಟ್ ಆಗ್ತಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಡ್ರೋನ್ ಪ್ರತಾಪ್ ಈ ರೀತಿಯಾದಂತಹ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗ ವೈರಲ್ ಆಗಿದೆ ಆ ವಿಡಿಯೋ ಕೂಡ. ಹಾಗಾಗಿ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೋಡಿಯಂ ಬಳಸಿದ್ದಕ್ಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರತಾಪ್ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾಡಿದ್ದೀನಿ ಅಂತ ಹೇಳಿ ಪ್ರತಾಪ್ ಹೇಳ್ಕೊಂಡಿರುವಂತದ್ದು ಒಂದು ಕಡೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಡ್ರೋನ್ ಪ್ರತಾಪ್ ಮಾಡಿರುವಂತಹ ಸೋಡಿಯಂ ಅನ್ನ ಬಳಸಿದ್ದಕ್ಕೆ ಅದನ್ನ ಯೂಸ್ ಮಾಡಿಕೊಂಡು ಕೆರೆಗೆ ಅದನ್ನ ಎಸೆಯುವಂತಹ ದೃಶ್ಯವನ್ನ ನಾವು ಲೈವ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಇದು ಯೂಟ್ಯೂಬ್ ಅಲ್ಲಿ. ಅದನ್ನ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಆ ವಿಡಿಯೋ. ಆ ಬ್ಲಾಸ್ಟ್ ಆಗಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಆತನೇ ಹೆದರ್ಕೊಂಡು ಯಾವ ರೀತಿಯಾಗಿ ಹಿಂದೆ ಬರ್ತಾ ಇದ್ದ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೋಡಿಯಂ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ. ಹಾಗಾಗಿ ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೃತಕ ಕೆರೆಯಲ್ಲಿ ಸೋಡಿಯಂ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾನೆ ಪ್ರತಾಪ್. ಈ ಹಿಂದೆಯೂ ಕೂಡ ಡ್ರೋನ್ ಅನ್ನ ನಾನೇ ಕಂಡಿಡಿದಿದ್ದು ಅಂತ ಹೇಳಿದ್ರು. ಹಾಗಾಗಿ ಆಗ ಒಂದಷ್ಟು ಈ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಆದ್ರೆ ಆ ಸತ್ಯಾಸತ್ಯತೆ ಹೊರಗಡೆ ಬಂದಿತ್ತು. ಈಗ ನೋಡಿ, ಮತ್ತೆ ಇದೇ ರೀತಿಯಾದಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಸೋಡಿಯಂ ಅನ್ನ ಬಳಕೆ ಮಾಡಿಕೊಂಡು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಿರುವಂತಹ ದೃಶ್ಯ ಅವರೇ ಅಪ್ಲೋಡ್ ಮಾಡಿದ್ದಾರೆ ಕೂಡ ಯೂಟ್ಯೂಬ್ ಅಲ್ಲಿ. ಅದು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೋಡಿಯಂ ಅನ್ನ ಬಳಸಿದ್ದಕ್ಕೆ ಅಂತ ಹೇಳಿ ಪ್ರತಾಪ್ ಅವರನ್ನ ಪೊಲೀಸರು ವಶಕ್ಕೆ ಒಂದು ಕಡೆ ತೆಗೆದುಕೊಂಡಿದ್ದಾರೆ. ಮಿಡಿಗೇಶಿ ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿವಿತ್. ನನ್ನ ಕಲೀಗ್ ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಈ ಹಿಂದೆಯೂ ಕೂಡ ಪ್ರತಾಪ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಸೋಡಿಯಂ ಬಾಂಬ್ ಅನ್ನ ಹೆಸರಿದ್ದಾರೆ ಅನ್ನುವಂತಹ ಆರೋಪ. ಹಾಗಾಗಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಈ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಇದ್ರ ಬಗ್ಗೆ ದಿವಿತ್? ಎಸ್, ಖಂಡಿತವಾಗ್ಲೂ ಮಾನಸ, ಡ್ರೋನ್ ಪ್ರತಾಪ್ ಈ ಹಿಂದೆಯಿಂದಲೂ ಕೂಡ ಅವರು ಡ್ರೋನನ್ನು ತಯಾರು ಮಾಡಿ ಡ್ರೋನ್ ಹಾರಿಸಿ ದೊಡ್ಡ ವಿಜ್ಞಾನಿ ಅನ್ನುವಂಥ ಹೆಸರನ್ನ ಖ್ಯಾತಿಯನ್ನು ಗಳಿಸಿದ್ದು ಅದು ಸುಳ್ಳು ಅನ್ನುವಂಥ ಮಾಹಿತಿಯನ್ನು ಕೂಡ ಪತ್ತೆ ಆದ ಬಳಿಕ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಜೊತೆಗೆ ಇಡೀ ರಾಜ್ಯಾದ್ಯಂತ ಅವರು ಸದ್ದು ಮಾಡಿದರು.
ಅದಾದ ಬಳಿಕ ನಾನು ಮತ್ತೆ ಏನಾದರೂ ಸಾಧನೆಯನ್ನು ಮಾಡ್ತೀನಿ, ಮತ್ತೆ ಏನಾದರೂ ಈಗ ಹೋದ ಮಾನವನ್ನು ಮತ್ತೆ ವಾಪಸ್ ತರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಸಾಕಷ್ಟು ರೀತಿಯಲ್ಲಿ ಅವರು ವೈಜ್ಞಾನಿಕವಾಗಿ ಏನೆಲ್ಲ ನಾನು ಮತ್ತೆ ಹೆಸರನ್ನು ಮಾಡ್ಬೋದು, ಮತ್ತೆ ಸಾಧನೆಯನ್ನು ಮಾಡ್ಬೋದು ಅನ್ನುವಂಥ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಬರ್ತಾ ಇದ್ರು. ಅದಾದ ಬಳಿಕ ಅವರು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಹೆಸರನ್ನು ಮಾಡಿದ್ರು. ಆದರೆ ಈಗ ಡ್ರೋನ್ಗಳನ್ನು ಬಳಸ್ಕೊಂಡು ರೈತರಿಗೆ ಅನುಕೂಲವಾಗುವಂಥ ವಿಚಾರವಾಗೂ ಕೂಡ ಮತ್ತೊಮ್ಮೆ ತಮ್ಮನ್ನು ಅವರು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು. ಈಗ ಅದೇ ರೈತರ ಜಮೀನಿನಲ್ಲಿ ಸೋಡಿಯಮನ್ನು ಬಳಸಿ, ಅಂದರೆ ರೈತರ ಕೃಷಿ ಹೊಂಡಕ್ಕೆ ಸೋಡಿಯಮನ್ನು ಅದನ್ನು ಹಾಕುವ ಮುಖಾಂತರ ಅದನ್ನು ಬ್ಲಾಸ್ಟ್ ಮಾಡಿರುವಂಥ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ಗಮನಿಸಿದಂಥ ಪೊಲೀಸ್ನವರು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಈಗ ಅವರ ವಿರುದ್ಧ FIR ದಾಖಲಿಸಿ ಅವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಭಾಳ ಪ್ರಮುಖವಾಗಿ BNS ಕಾಯ್ದೆ ಸೆಕ್ಷನ್ 288 ಮತ್ತು ಸ್ಫೋಟಕ ವಸ್ತುಗಳ ನಿಯಂತ್ರಣ ಕಾಯ್ದೆ ಸೆಕ್ಷನ್ 3 ಅಡಿ FIR ಅನ್ನು ದಾಖಲಿಸಿದ್ದಾರೆ ಪೊಲೀಸ್ನವರು. ಎಲ್ಲ ಇವರು ಈ ರೀತಿಯಾಗಿ ಮಾಡಿದ್ದು ಅಂತ ನೋಡೋದಾದರೆ, ಮಧುಗಿರಿ ತಾಲೂಕಿನ ಜನಕಲ್ಲು ಲೋಟಿ ಗ್ರಾಮದ ರೈತರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದಾರೆ. ಇದು ಕೇವಲ ಅವರ ಉದ್ದೇಶ ಏನು, ಯಾತಕ್ಕಾಗಿ ಅವರು ಮಾಡಿದ್ರು, ಈ ಎಕ್ಸ್ಪೆರಿಮೆಂಟ್ ಹಿಂದಿನ ಉದ್ದೇಶ ಏನಾಗಿತ್ತು, ಇದರಿಂದ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಅವ್ರ ಮನಸ್ಸಲ್ಲಿದೆ, ಅಥವಾ ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ, ಇವೆಲ್ಲದರ ಕುರಿತಾಗಿ ಪೊಲೀಸ್ನವರಿಗೆ ಆತನನ್ನು ವಿಚಾರಣೆ ಮಾಡಿ ಇದರಿಂದ ಏನಾದರೂ ಬೇರೆ ರೀತಿಯ ಉದ್ದೇಶವಿದ್ದರೆ ಬೇರೆ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಮಾನಸ, ದಿವ್ಯತಿ, ಈ ಸೋಡಿಯಂ ಅನ್ನುವಂತಹ ಈ ಬಾಂಬ್ ಬ್ಲಾಸ್ಟ್ ಮಾಡಿದಾರಲ್ಲ, ಈಗ ಸೋಡಿಯಂ ಅನ್ನುವಂತಹ ಈ ರಾಸಾಯನಿಕವನ್ನ ಬಳಕೆ ಮಾಡಿಕೊಂಡು, ಬಟ್ ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಇದ್ರ ಬಗ್ಗೆ ಅರಿವಿರಲಿಲ್ವಾ ಪ್ರತಾಪ್ಗೆ, ಅಥವಾ ಹೇಗೆ ಅಂತ ಹೇಳಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಮಾನಸ, ಬಹಳ ಪ್ರಮುಖವಾಗಿ ಅವರು ರೈತರ ಬಗ್ಗೆ ಕಾಳಜಿಯನ್ನು ಹೊಂದಿದ್ದೇನೆ ಅಂತ ಸಾಕಷ್ಟು ಲೈವ್ಗಳಲ್ಲಿ ಅವರು ಬಂದಂಥ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು. ರೈತರಿಗಾಗಿ ಅನುಕೂಲ ಆಗುವಂಥ ಯಾವುದಾದರೂ ವಸ್ತುಗಳನ್ನು ಅಥವಾ ಅವರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲವಾಗುವಂಥ ಏನಾದರೂ ಮಾಡಬೇಕು ಅನ್ನೋ ಲೆಕ್ಕಾಚಾರವನ್ನು ಅವರು ಇಟ್ಕೊಂಡಿದ್ರು. ಅಂದರೆ ರೈತರ ಬಗ್ಗೆ ಅತಿಯಾದಂಥ ಕಾಳಜಿ, ಉತ್ತಮ ಉದ್ದೇಶವನ್ನು ಹೊಂದಿದ್ದೀನಿ ಅಂತ ಪ್ರತಿ ಲೈವ್ನಲ್ಲೂ ಅವರು ಕೂಡ ತೋರಿಸ್ಕೊಳ್ತಾ ಇದ್ರು. ಆದರೆ ಸೋಡಿಯಂ ಅನ್ನುವಂಥ ಈ ರಾಸಾಯನಿಕ ವಸ್ತು ನೀರಿಗೆ ಟಚ್ ಆದ ಕೂಡಲೇ ಅದು ಬ್ಲಾಸ್ಟ್ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಇದನ್ನು ಬಳಸಿಕೊಂಡು ಏನು ಮಾಡಬೇಕು ಅಂತ ಅವರು ಹೊರಟಿದ್ದಾರೆ, ಅವರ ಉದ್ದೇಶ ಏನಾಗಿತ್ತು, ಆಮೇಲೆ ಅದು ಗೊತ್ತಿದ್ರು ಕೂಡ ಅವರು ರಾಜಾರೋಷವಾಗಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರೋ ಉದ್ದೇಶ ಆದರೂ ಏನು, ಇದರಿಂದ ಅವರು ಏನು ಹೇಳೋದಕ್ಕೆ ಹೊರಟಿದ್ರು ಅನ್ನುವಂಥದ್ದು ಕೂಡ ವಿಚಾರಣೆಯಲ್ಲೇ ಗೊತ್ತಾಗಬೇಕಿದೆ. ಮನಸ, ಓಕೆ, ಥ್ಯಾಂಕ್ ಯು ದಿವ್ಯತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಈ ಸೋಡಿಯಂ ಅನ್ನುವಂತಹ ರಾಸಾಯನಿಕವನ್ನ ಬಳಕೆ ಮಾಡಿಕೊಂಡು ಈ ರೀತಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡುವಂತಹ ಪ್ರಯತ್ನಕ್ಕೆ ರೈತರ ಬಗ್ಗೆ ನನಗೆ ಕಾಳಜಿ ಇದೆ ಅನ್ನುವಂಥದ್ದನ್ನ ಬಿಗ್ ಬಾಸ್ ಬಂದಂತಹ ಸಂದರ್ಭದಲ್ಲೂ ಕೂಡ ವ್ಯಕ್ತಪಡಿಸಿರ್ತಾರೆ. ಬಟ್ ಆದ್ರೆ ಈಗ ಈ ರೀತಿಯಾಗಿ ರಾಸಾಯನಿಕವನ್ನ ಬಳಕೆ ಮಾಡಿಕೊಂಡು ಬ್ಲಾಸ್ಟ್ ಮಾಡುವಂಥದ್ದು ವಿತೌಟ್ ಪರ್ಮಿಷನ್, ಆ ರೀತಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗುತ್ತೆ. ನೋಡಿ, ಸೋಡಿಯಂ ಬಳಸಿದ್ದಕ್ಕೆ ಈಗ ಪ್ರತಾಪ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಡ್ರೋನ್ ಪ್ರತಾಪ್ ಬಂಧನ ಆಗಿದೆ. ಡ್ರೋನ್ ಪ್ರತಾಪ್ ಅವರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ಸೋಡಿಯಂ ಅನ್ನುವಂತಹ ರಾಸಾಯನಿಕವನ್ನ ಬಳಕೆ ಮಾಡಿಕೊಂಡು ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಅದನ್ನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಮಿಡಗೇಶಿ ಪೊಲೀಸರಿಂದ ಪ್ರತಾಪ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕೃತಕ ಕೆರೆಯಲ್ಲಿ ಸೋಡಿಯಂ ಬಾಂಬ್ ಈಗ ಬ್ಲಾಸ್ಟ್ ಮಾಡಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಡ್ರೋನ್ ಪ್ರತಾಪ್. ಆದ್ರೆ ಒಂದು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ ಹಾಗೆ ಇದು. ಡ್ರೋನ್ ಪ್ರತಾಪ್ ಅವರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಈ ಒಂದು ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಸೋಡಿಯಂ ಅನ್ನುವಂತಹ ರಾಸಾಯನಿಕವನ್ನ ಬಳಕೆ ಮಾಡಿಕೊಂಡು ಇದು ಬ್ಲಾಸ್ಟ್ ಮಾಡ್ತಿರುವಂತದ್ದು ರೈತರಿಗೆ ಅನುಕೂಲ ಆಗತ್ತೆ, ರೈತರ ಬಗ್ಗೆ ನನಗೆ ಕಾಳಜಿ ಇದೆ, ಹಾಗಾಗಿಯೇ ಈ ಒಂದು ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ ಮಾಡಿದ್ದಾಗಿ ತಿಳಿಸಿದ್ದಾರೆ. ಆದ್ರೆ ಇದನ್ನ ವಿತೌಟ್ ಪರ್ಮಿಷನ್, ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲದೆ ಈ ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ರಾಸಾಯನಿಕವನ್ನ ಬಳಕೆ ಮಾಡಬಾರ್ದು ಅನ್ನುವಂಥದ್ದು ಕೂಡ. ಹಾಗೀಗ ಆತನನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಈ ಎಕ್ಸ್ಪೆರಿಮೆಂಟ್ ಮಾಡಿರುವಂತಹ ಉದ್ದೇಶ ಏನು, ಯಾಕಾಗಿ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು, ಪರ್ಮಿಷನ್ ತೆಗೆದುಕೊಂಡಿದ್ರ, ಈ ರಾಸಾಯನಿಕವನ್ನ ಬಳಕೆ ಮಾಡೋದ್ರಿಂದ ಆಗುವಂತಹ ಪ್ಲಸ್ ಏನು ಮೈನಸ್ ಏನು, ಈ ಎಲ್ಲವನ್ನ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡುವಂತಹ ಸಾಧ್ಯತೆಗಳು ಇದೆ. ಕೃತಕ ಕೆರೆಯಲ್ಲಿ ಅಂದ್ರೆ ಕೃಷಿ ಹೊಂಡದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಕೃಷಿ ಹೊಂಡವನ್ನು ತಯಾರಿ ಮಾಡಿ ಇಟ್ಕೊಂಡಿರ್ತಾರೆ. ಅದರಿಂದ ಅವರಿಗೆ ರೈತರಿಗೆ ಏನು ಅನುಕೂಲ ಆಗಬೇಕೋ ಆ ಅನುಕೂಲ ಮಾಡ್ಕೊಂಡಿರ್ತಾರೆ. ಡ್ರೋನ್ ಪ್ರತಾಪ್ ಈ ವ್ಯಕ್ತಿ ತಾನೊಬ್ಬ ವಿಜ್ಞಾನಿ ಅಂತ ಹೇಳಿ ಪರಿಚಿತ ಮಾಡಿಕೊಂಡು ತಾನೇ ಡ್ರೋನನ್ನು ಕಂಡುಹಿಡಿದಿದ್ದೀನಿ ಅಂತ ಹೇಳಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ.
ಅದು ಕೂಡ ಸುಳ್ಳು ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಸಾಬೀತಾಯಿತು. ಇದರ ಬೆನ್ನಲ್ಲಿ ಈಗ ಹೊಸ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಿ ಈ ರೀತಿಯಾದಂಥ ಒಂದು ಘಟನೆ ನಡೆದು ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಜಗದೀಶ್, ಮತ್ತಷ್ಟು ಮಾಹಿತಿ ಕೊಡೋದಾದರೆ ಯಾತಕ್ಕಾಗಿ, ಏನು ಉದ್ದೇಶ, ಡ್ರೋನ್ ಪ್ರತಾಪ್ ಏನು ಉದ್ದೇಶ ಆಗಿತ್ತು? ಈಗ ಗೊತ್ತೇ ಇದೆ, ಸೋಡಿಯಂ ನೀರಿಗೆ ಟಚ್ ಆಯಿತು ಅಂದರೆ ಅದು ಬ್ಲಾಸ್ಟ್ ಆಗುತ್ತೆ, ಇದರಿಂದ ಸಮಸ್ಯೆಗಳು ಕೂಡ ಸಂಭವಿಸಬಹುದು. ಯಾತಕ್ಕಾಗಿ ಮಾಡಿರ್ಬೋದು ಇದು? ಡ್ರೋನ್ ಪ್ರತಾಪ್ ಏನಂದ್ರೆ ಬಿಗ್ ಬಾಸ್ ಖ್ಯಾತಿಯ ಆಯ್ತಾ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸುದ್ದಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಮತ್ತೆ ಒಂದು ಸಂಕಷ್ಟಕ್ಕೆ ಈಗ ಡ್ರೋನ್ ಪ್ರತಾಪ್ ಸಿಲುಕಿದ್ದಾರೆ ಅಂತಾನೆ ಕೂಡ ಹೇಳ್ಬೋದು. ಏನು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜನಕಕಲ್ಲು ಅಂತ ಒಂದು ಗ್ರಾಮ ಇದೆ. ಆ ಒಂದು ಗ್ರಾಮದ ರೈತರ ಒಂದು ಕೃಷಿ ಹೊಂಡದಲ್ಲಿ ಸ್ಫೋಟಕ ಅಂದ್ರೆ ಸೋಡಿಯಂ ಸ್ಫೋಟಕ ವಸ್ತುವನ್ನ ಬ್ಲಾಸ್ಟ್ ಮಾಡಿ ಈಗ ಆ ಒಂದು ವಿಡಿಯೋವನ್ನ ಯೂಟ್ಯೂಬ್ ನಲ್ಲಿ ಕೂಡ ಅಪ್ಲೋಡ್ ಮಾಡ್ಕೊಂಡಿದ್ರು. ಈ ಒಂದು ಸಂಬಂಧ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಯಿತು. ಈಗ ಸದ್ಯ ಈಗ ಮಿಡಿಗೇಶಿ ಪೊಲೀಸರು ಈಗ ಆತನ ವಿರುದ್ಧ ಒಂದು ಸುಮೋಟೋ ಕೇಸನ್ನು ಕೂಡ ದಾಖಲಿಸಿಕೊಂಡು ಈಗ ಆತನನ್ನ ಬೆಂಗಳೂರಿನಲ್ಲಿ ಬಂಧಿಸಿ ಈಗ ಕರೆತರ್ತಾ ಇದ್ರಂತೆ ಮಾಹಿತಿ ಕೂಡ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ನೋಡೋದಾದ್ರೆ ಅಂದ್ರೇನು ಡ್ರೋನ್ ಪ್ರತಾಪ್ ಆತ ಏನು ಸೈನ್ಸ್ ಎಕ್ಸ್ಪೆರಿಮೆಂಟ್ ಕೂಡ ಮಾಡೋದಕ್ಕೆ ಅಂತ ಕೂಡ ಹೋಗಿರೋ. ಈ ಒಂದು ವೇಳೆಯಲ್ಲಿ ಅದು ಯಾವ ರೀತಿಯಾಗಿ ಆರುತ್ತೆ ಅನ್ನೋದನ್ನು ಎಲ್ಲವನ್ನು ಕೂಡ ಸಂಪೂರ್ಣ ವಿಡಿಯೋ ಮಾಡಿ ಮತ್ತೆ ಅದು ಯಾವ ರೀತಿಯಾಗಿ ಬ್ಲಾಸ್ಟ್ ಆಗುತ್ತೆ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡು ಆ ಕೃಷಿ ಹೊಂಡದಲ್ಲಿ ಅದನ್ನ ಯೂಟ್ಯೂಬ್ ನಲ್ಲಿ ಕೂಡ ಅಪ್ಲೋಡ್ ಮಾಡ್ಕೊಂಡಿದ್ರು. ಸಾಕಷ್ಟು ಇದು ಯಾವಾಗ ಇವತ್ತು ಒಂದು ಸುದ್ದಿಗಳು ಕೂಡ ಈಗ ಪ್ರಸಾರವಾಯಿತು. ಆ ಒಂದು ಬೆನ್ನಲ್ಲೇ ಈಗ ಸುಮೋಟೋ ಕೇಸನ್ನ ಕೂಡ ಆತನ ವಿರುದ್ಧ ದಾಖಲಿಸಿಕೊಂಡು ಈಗ ಮಿಡಿಗೇಶಿ ಪೊಲೀಸರು ಆತನ ಕೂಡ ಈಗ ಕರೆತರ್ತಾ ಇರ್ತಕ್ಕಂಥದ್ದು ಇತ್ತು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬಹಳ ಪ್ರಮುಖವಾಗಿದೆ, ಪ್ರಚಾರದ ಗೀಳಿರ್ಬೋದಾ? ಡ್ರೋನ್ ಪ್ರತಾಪ್ ಅವರಿಗೆ ನೋಡಿ ಗೊತ್ತಿದೆ, ಸೋಡಿಯಂ ಅನ್ನುವಂಥ ರಾಸಾಯನಿಕ ನೀರಿಗೆ ಟಚ್ ಆದರೆ ಅದು ಸ್ಫೋಟವಾಗಿ ಬದಲಾಗುತ್ತೆ. ಅದು ಗೊತ್ತಿದ್ರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದರಿಂದ ಅವ್ರ ಕೈಗೂ ಕೂಡ ಪೆಟ್ಟಾಗಿದೆ. ಯಾತಕ್ಕಾಗಿ ಅನ್ನುವಂಥದ್ದು ಈಗ ವಿಚಾರಣೆ ಬಳಿಕ ಗೊತ್ತಾಗಲಿದೆ.